ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ವೈಶಾಖ ಮಾಸದ ಶುಕ್ಲ ಪಕ್ಷದ ಪಾಡ್ಯತಿಥಿ ಪ್ರಾರಂಭ ಏಪ್ರಿಲ್ 28ನೇ ತಾರೀಕು. ಈ ಒಂದು ಪಾಡ್ಯದಿಂದ ಹಿಡಿದು ವೈಶಾಖ ಮಾಸದ ದಶಮಿವರೆಗೂ, ಶುಕ್ಲ ಪಕ್ಷದ ದಶಮಿವರೆಗೂ ಏನಪ್ಪ ಅಂದರೆ ಶ್ರೀನಿವಾಸ ಮತ್ತು ಪದ್ಮಾವತಿ ದೇವರ ಒಂದು ದಶಮಿ ದಿವಸ ವಿವಾಹ ನಡೆದಂತಹ ದಿನ. ಈ ಒಂದು ಪೂರ್ತಿ ಅಷ್ಟು ದಿನಾನು ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ತಾ ಹೋಗಬೇಕು. ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಮತ್ತು ಮನೆಯಲ್ಲಿ ಏನಾದರೂ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗಿದ್ರೆ, ಕಲ್ಯಾಣ ಕಾರ್ಯಗಳಾಗಬೇಕಂದ್ರೆ ಈ ಒಂದು ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ತಾ ಹೋಗಿ ಪ್ರತಿನಿತ್ಯ ದಶಮಿವರೆಗೂ. ಈ ಒಂದು ಶ್ರೀನಿವಾಸ ಕಲ್ಯಾಣ ಕಥೆಯನ್ನು ನಾವು ಪುರಾಣಗಳಲ್ಲಿ ಕೇಳ್ತೀವಿ ನೋಡ್ರಿ. ಪ್ರತಿ ವರ್ಷ ಕೂಡ ಈ ಒಂದು ಶ್ರೀನಿವಾಸ ಕಲ್ಯಾಣವನ್ನು ಮಾಡಲಾಗತ್ತೆ. ಮತ್ತು ಆಶ್ವೀಜ ಮಾಸದಲ್ಲಿ ಅಂದರೆ ದಸರಾ ಟೈಮಲ್ಲಿ ಕೂಡ ನೋಡ್ರಿ, ಗೊತ್ತಿರ್ಬೋದು ನಿಮಗೆ, ಬ್ರಹ್ಮೋತ್ಸವವನ್ನು ಮಾಡ್ತಾರೆ ತಿರುಪತಿಯಲ್ಲಿ. ಮತ್ತು ಈ ಟೈಮಲ್ಲಿ ಏನಪ್ಪ ಅಂತಂದರೆ 9 ದಿನ ಈ ಒಂದು ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೊಂಡ್ರೆ ಭಾಳ ಒಳ್ಳೆಯದು, ಕಷ್ಟ ಪರಿಹಾರ ಆಗುತ್ತೆ ನೋಡ್ರಿ. ವರ್ಷದಲ್ಲಿ ಏನಪ್ಪ ಅಂದರೆ ನಾವು 2 ಸಲ ಇದನ್ನು ಆಚರಣೆ ಮಾಡುವಂಥದ್ದು. ಇನ್ನೊಂದು ಸರಿ ಏನಪ್ಪ ಅಂದರೆ ದಸರಾದಲ್ಲಿ, ಮತ್ತು ಈಗ ವೈಶಾಖ ಮಾಸದ ಶುದ್ಧ ಶುಕ್ಲ ಪಕ್ಷದ ದಶಮಿ ಟೈಮಲ್ಲಿ ಕೂಡ ಈ ಆಚರಣೆಯನ್ನು ಮಾಡ್ತೀವಿ. ಶ್ರೀನಿವಾಸ ದೇವರ ಮದುವೆ ನೋಡ್ರಿ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ಟೈಮಲ್ಲಿ ಆಗಿರುವಂಥದ್ದು. ಆದ ನಂತರ ಅವರು 6 ತಿಂಗಳು ಹೊಸ ದಂಪತಿಗಳು ಬೆಟ್ಟವನ್ನು ಏರಬಾರ್ದು ಅನ್ನುವಂಥ ಕಾರಣಕ್ಕೆ ಅವರು ಹತ್ತಿರೋದಿಲ್ಲ ಬೆಟ್ಟವನ್ನು. ಆವಾಗ ಏನಪ್ಪ ಅಂತಂದ್ರೆ 6 ತಿಂಗಳ ನಂತರ ಏನಪ್ಪ ಅಂತಂದ್ರೆ ಬೆಟ್ಟವನ್ನು ಏರ್ತಾರೆ ಶ್ರೀನಿವಾಸ ಮತ್ತು ಪದ್ಮಾವತಿ ದಂಪತಿಗಳು. ಅಲ್ಲಿ ಏನಪ್ಪ ಅಂತಂದರೆ ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಅವರನ್ನು ಅಲ್ಲಿಂದ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ಆಶ್ವೀಜ ಮಾಸದೊಳಗೆ ನೋಡ್ರಿ ಈ ಒಂದು ಬ್ರಹ್ಮೋತ್ಸವವನ್ನು ಆಚರಣೆಯನ್ನು ಮಾಡ್ತಾರೆ. ಆ ಒಂದು ಟೈಮಲ್ಲಿ 6 ತಿಂಗಳ ಕಾಲ ಅವರು ಕೆಳಗಡೆ ಅಗಸ್ತ್ಯ ಮುನಿಗಳ ಆಶ್ರಮದಲ್ಲೇ ಇರ್ತಾರೆ. ಹಾಗಾಗಿ 2 ಸಾರಿ ಇದನ್ನು ಆಚರಣೆಯನ್ನು ಮಾಡ್ತಾರೆ ನೋಡ್ರಿ. ಈ ಒಂದು ಪಾಡ್ಯದಿಂದ ಹಿಡ್ಕೊಂಡು ದಶಮಿವರೆಗೂ ಶ್ರೀನಿವಾಸ ದೇವರ ಒಂದು ಫೋಟೋ ಇದ್ದರೆ ಫೋಟೋ ಇಟ್ಬಿಟ್ಟು ನೀವು ಪ್ರತಿನಿತ್ಯ ದಶಮಿವರೆಗೂ ಈ ಒಂದು ಶ್ರೀನಿವಾಸ ದೇವರ ಕಲ್ಯಾಣವನ್ನು ಕಥೆಯನ್ನು ಹೇಳ್ತಾ ಹೋಗ್ರಿ, ಅಥವಾ ಹಾಡಿನ ರೂಪದಲ್ಲೂ ಆದರೂ ಆಯಿತು. ಪ್ರತಿನಿತ್ಯ ಬೆಳಗ್ಗೆ ಫೋಟೋ ಇಟ್ಟು ಪೂಜೆಯನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಿ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ. ಆ ನಂತರ ಈ ಒಂದು ಶ್ರೀನಿವಾಸ ಕಲ್ಯಾಣವನ್ನು ಓದ್ತಾ ಹೋಗಬೇಕು. ಪ್ರತಿನಿತ್ಯ ಫೋಟೋ ಇಟ್ಟು ಪೂಜೆಯನ್ನು ಮಾಡೋದು. ಫೋಟೋ ಎಲ್ಲಿ ಒಂದು ಕಡೆ ಇಟ್ಟು ಪೂಜೆ ಮಾಡ್ತಿರ್ತೀವೋ ಅಲ್ಲೇ ಅದು ಇರಬೇಕು 9 ದಿವಸ. ಪೂಜೆ ಎಲ್ಲ ಆದಮೇಲೆ ಆ ನಂತರ ನೀವು ಈ ಶ್ರೀನಿವಾಸ ಕಲ್ಯಾಣವನ್ನು ಹೇಳಿಕೊಂಡು ಆರತಿಯನ್ನು ಮಾಡುವಂಥದ್ದು ನೋಡ್ರಿ. ಶ್ರೀನಿವಾಸ ಕಲ್ಯಾಣವನ್ನು ನೋಡೋಣಂತೆ. ಈಗ ಯಾವ ಥರ ಹೇಳೋದಂತ ಹೇಳ್ಕೊಡ್ತೀನಿ ಈ ವಿಡಿಯೋದೊಳಗೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ಶ್ರೀನಿವಾಸ ಕಲ್ಯಾಣ ದೇವ್ರದ್ದು ಕಥೆಯನ್ನು ಹಾಕಿರ್ತೀನಿ ನೋಡ್ರಿ. ಸ್ತ್ರೀಯರೆಲ್ಲರೂ ಬನ್ನಿರೇ ಶ್ರೀನಿವಾಸನ ಪಾಡಿರೆ, ಜ್ಞಾನ ಗುರುಗಳಿಗೊಂದಿಸಿ ಮುಂದೆ ಕಥೆಯ ಪೇಳುವೆ. ಗಂಗಾ ತೀರದಿ ಋಷಿಗಳು ಒಂದು ಯಾಗವ ಮಾಡಿದರು, ಬಂದು ನಾರದ ನಿಂತುಕೊಂಡು ಯಾರಿಗೆಂದು ಕೇಳಲು. ಅರಿತು ಬರಬೇಕು ಎಂದು ಆ ಮುನಿಯು ತೆರಳಿದ, ಭೃಗು ಮುನಿಯು ತೆರಳಿದ. ನಂದಗೋಪನ ಮಗನ ಕಂದನ ಮಂದಿರಕ್ಕಾಗೆ ಬಂದನು, ವೇದಗಳನ್ನೇ ಓದುತ್ತಾ ಹರಿಯನು ಕೊಂಡಾಡುತ್ತಾ. ಇರುವ ಬೊಮ್ಮನ ನೋಡಿದ ಕೈಲಾಸಕ್ಕೆ ಬಂದನು, ಶಂಭು ಕಂಠನು ಪಾರ್ವತಿಯು ಕಲೆತಿರುವುದ ಕಂಡನು. ಸೃಷ್ಟಿಯೊಳಗೆ ನಿನ್ನ ಲಿಂಗ ಶ್ರೇಷ್ಠವಾಗಲೆಂದನು, ವೈಕುಂಠಕ್ಕೆ ಬಂದನು ವಾರಿಜಾಕ್ಷನ ಕಂಡನು. ಕೆಟ್ಟ ಕೋಪದಿಂದ ಒದರೆ ಎಷ್ಟು ನೊಂದಿತೆಂದನು, ತಟ್ಟನೆ ಬಿಸಿ ನೀರಿನಿಂದ ನೆಟ್ಟಗೆ ಪಾದ ತೊಳೆದನು. ಬಂದ ಕಾರ್ಯ ಆಯಿತೆಂದು ಅಂದು ಮುನಿಯು ತೆರಳಿದ, ಬಂದು ನಿಂದು ಸಭೆಯೊಳಗೆ ಇಂದಿರೇಶನ ಹೊಗಳಿದ. ಪತಿಯ ಕೂಡ ಕಲಹ ಮಾಡಿ ಕೊಲ್ಲಾಪುರಕ್ಕೆ ಹೋದಳು, ಸತಿಯು ಪೋಗೆ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ.
ಹುತ್ತದಲ್ಲೇ 10,000 ವರುಷ ಗುಪ್ತವಾಗಿ ಇದ್ದನು. ಬ್ರಹ್ಮಧೇನುವಾದನು, ರುದ್ರವತ್ಸನಾದನು. ಧೇನು ಮುಂದೆ ಮಾಡಿಕೊಂಡು ಗೋಪಿ ಹಿಂದೆ ಬಂದಳು. ಕೋಟಿ ಹೊನ್ನು ಬಾಳುವುದು, ಕೊಡದ ಹಾಲು ಕರೆವುದು. ಪ್ರೀತಿಯಿಂದಲೇ ತನ್ನ ಮನೆಗೆ ತಂದುಕೊಂಡನು ಚೋಳನು. ಒಂದು ದಿವಸ ಕಂದಗೆ ಹಾಲು ಚಂದದಿಂದ ಕೊಡಲಿಲ್ಲ. ಅಂದು ರಾಯನ ಮಡದಿ ಕೋಪಿಸಿ ಬಂದು ಗೋಪನ ಹೊಡೆದಳು. ಧೇನು ಮುಂದೆ ಮಾಡಿಕೊಂಡು ಗೋಪ ಹಿಂದೆ ನಡೆದನು. ಕಾಮಧೇನು ಕರೆದ ಹಾಲು ಹರಿಯ ಶಿರಕ್ಕೆ ಬಿದ್ದಿತು. ಇಷ್ಟು ಕಷ್ಟ ಬಂದಿತೆಂದು ಪೆಟ್ಟು ಬಡಿಯೇ ಹೋದನು. ಕೃಷ್ಣ ತನ್ನ ಮನದಲ್ಲೋಚಿಸಿ ಕೊಟ್ಟ ತನ್ನ ಶಿರವನು. 7 ತಾಳೆ ಮರದ ಉದ್ದ ಏಕವಾಗಿ ಹರಿಯಿತು. ರಕ್ತವನ್ನು ನೋಡಿ ಗೋಪ ಮತ್ತೆ ಸ್ವರ್ಗಕ್ಕೇರಿದ. ಕಷ್ಟವನ್ನು ನೋಡಿ ಗೋವು ಅಷ್ಟು ಬಂದು ಹೇಳಿತು. ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ? ಇಷ್ಟು ಕಷ್ಟ ಕೊಟ್ಟವಾಗೆ ಬ್ರಹ್ಮ ಪಿಶಾಚಿಯಾಗೆಂದ. ಪೆಟ್ಟು ವೇದನೆ ತಾಳಲಾರದೆ ಬೃಹಸ್ಪತಿಯ ಕರೆಸಿದ. ಅರುಣ ಉದಯದಲ್ಲೇ ಎದ್ದು ಔಷಧಕ್ಕೆ ಹೋದನು. ಕ್ರೋಢರೂಪಿಯ ಕಂಡನು, ಕೂಡಿ ಮಾತನಾಡಿದನು. ಇರುವುದಕ್ಕೆ ಸ್ಥಳವು ಎನಗೆ ಏರ್ಪಾಡಾಗಬೇಕೆಂದ. 100 ಪಾದ ಭೂಮಿ ಕೊಟ್ಟರೆ ಮೊದಲು ಪೂಜೆ ನಿಮಗೆಂದ. ಪಾಕಪಕ್ವ ಮಾಡುವುದಕ್ಕೆ ಆಕೆ ಬಕುಳೆ ಬಂದಳು. ಭಾನುಕೋಟಿ ತೇಜನೀಗ ಬೇಟೆಯಾಡ ಹೊರಟನು. ಮಂಡೆ ಬಾಚಿ ದೊಂಡೆ ಹಾಕಿ ದುಂಡು ಮಲ್ಲಿಗೆ ಮುಡಿದನು. ಹಾರ ಪದಕ ಕೊರಳಲ್ಹಾಕಿ ಫಣೆಗೆ ತಿಲಕವಿಟ್ಟನು. ಅಂಗುಲಿಗೆ ಉಂಗುರ ರಂಗಶ್ವಂಗರಾದವು. ಪಟ್ಟೆ ನುಟ್ಟು ಕಚ್ಚೆ ಕಟ್ಟಿ ಪೀತಾಂಬರವ ಹೊದ್ದನು. ಡಾಳುಗತ್ತಿ ಉಡಿಯಲ್ ಸಿಕ್ಕಿ ಜೋಳು ಕಾಲಲಿ ಮೆಟ್ಟಿದ. ಕರದಿ ವೀಳ್ಯವನ್ನೇ ಪಿಡಿದು ಕನ್ನಡಿಯ ನೋಡಿದ. ಕನಕಭೂಷಣವಾದ ತೊಡಿಗೆ ಕಮಲನಾಭ ತೊಟ್ಟನು. ಕನಕಭೂಷಣವಾದ ಕುದುರೆ ಕಮಲನಾಭ ಏರಿದ. ಕರಿಯ ಹಿಂದೆ ಹರಿಯು ಬರಲು ಕಾಂತರೆಲ್ಲ ಕಂಡರು. ಯಾರು ಇಲ್ಲಿ ಬರುವರೆಂದು ದೂರ ಹೋಗಿರೆಂದರು. ನಾರಿಯರಿರುವ ಸ್ಥಳಕ್ಕೆ ಯಾವ ಪುರುಷ ಬರುವನು? ಎಷ್ಟು ಹೇಳೆ ಕೇಳ ಕೃಷ್ಣ ಕುದುರೆ ಮುಂದೆ ಬಿಟ್ಟನು. ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟುಗಳನ್ನು ಹೊಡೆದರು. ಕಲ್ಲು ಮಳೆಯ ಕರೆದರಾಗ ಕುದುರೆ ಕೆಳಗೆ ಬಿದ್ದಿತು. ಕೇಶ ಬಿಚ್ಚಿ ವಾಸುದೇವ ಶೇಷಗಿರಿಗೆ ಬಂದನು. ಪರಮಾನ್ನ ಮಾಡಿದ್ದೇನೆ ಉಣ್ಣು ಬೇಗ ಎಂದಳು. ಅಮ್ಮ ಎನಗೆ ಅನ್ನ ಬೇಡ ಎನ್ನ ಮಗನೇ ವೈರಿಯೇ. ಕಣ್ಣಿಲ್ಲದ ದೈವ ಅವಳ ನಿರ್ಮಾಣವ ಮಾಡಿದ. ಯಾವ ದೇಶ ಯಾವೋಳಾಕೆ ಎನಗೆ ಪೇಳು ಎಂದಳು. ನಾರಾಯಣನ ಪುರಕ್ಕೆ ಹೋಗಿ ರಾಮಕೃಷ್ಣರ ಪೂಜಿಸಿ. ಕುಂಜಮಣಿಯ ಕೊರಳಲಾಕಿ ಕುಸಿನ ಕಂಕಳಲೆತ್ತಿದ. ಧರಣಿ ದೇವಿಗೆ ಕಣಿಯ ಹೇಳಿ ಗಿರಿಗೆ ಬಂದು ಸೇರಿದ. ಕಾಂತರೆಲ್ಲ ಕೂಡಿಕೊಂಡು ಆಗ ಬಕುಳೆ ಬಂದಳು. ಬನ್ನಿರೆಮ್ಮ ಸದನಕ್ಕೆನುತ ಬಹಳ ಮಾತನಾಡಿದರು. ತಂದೆ ತಾಯಿ ಬಂಧು ಬಳಗ ಹೊನ್ನು ಹಣ ಉಂಟೆಂದರು. ಇಷ್ಟು ಪರಿಯಲಿದ್ದವಗೆ ಕನ್ಯೆ ಯಾಕೆ ದೊರಕಲಿಲ್ಲ? ದೊಡ್ಡವಳಿಗೆ ಮಕ್ಕಳಿಲ್ಲ ಮತ್ತೆ ಮದುವೆ ಮಾಡುವೆವು. ಬೃಹಸ್ಪತಿಯ ಕರೆಸಿದ, ಲಗ್ನ ಪತ್ರಿಕೆ ಬರೆಸಿದ. ಶುಕಾಚಾರ್ಯರ ಕರೆಸಿದ, ಮದುವೆ ಓಲೆ ಬರೆಸಿದ. ವಲ್ಲಭೆಯ ಕರೆಯುವುದಕ್ಕೆ ಕೊಲ್ಲಾಪುರಕ್ಕೆ ಹೋದರು. ಗರುಡನ ಹೆಗಲನೇರಿಕೊಂಡು ಬೇಗ ಹೊರಟು ಬಂದರು. ಅಷ್ಟವರ್ಗವನ್ನು ಮಾಡಿ ಇಷ್ಟ ದೇವರ ಪೂಜಿಸಿ. ಲಕ್ಷ್ಮಿ ಸಹಿತ ಆಕಾಶರಾಜನ ಪಟ್ಟಣಕ್ಕೆ ಬಂದರು. ಕನಕಭೂಷಣವಾದ ತೊಡುಗೆ ಕಮಲನಾಥ ತೊಟ್ಟನು. ಕನಕಭೂಷಣವಾದ ಮಂಟಪ ಕಮಲನಾಭ ಏರಿದ. ಕಮಲನಾಭಗೆ ಕಾಂತೆ ಮಣಿಯ ಕನ್ಯಾದಾನವ ಮಾಡಿದ. ಕಮಲನಾಭ ಕಾಂತೆ ಕೈಗೆ ಕಂಕಣವನ್ನೇ ಕಟ್ಟಿದ. ಶ್ರೀನಿವಾಸ ಪದ್ಮಾವತಿಗೆ ಮಾಂಗಲ್ಯವ ಕಟ್ಟಿದ. ಶ್ರೀನಿವಾಸನ ಮದುವೆ ನೋಡೆ ಸ್ತ್ರೀಯರೆಲ್ಲರೂ ಬನ್ನಿರೆ. ಪದ್ಮಾವತಿಯ ಮದುವೆ ನೋಡೆ ಮುದ್ದು ಬಾಲೆಯರ್ ಬನ್ನಿರೆ.
ಶಂಕೆ ಇಲ್ಲದೆ ಹಣವ ಸುರಿದು ವೆಂಕಟೇಶನ ಕಳುಹಿದ, ಲಕ್ಷ ತಪ್ಪು ಎನ್ನಲುಂಟು ಪಕ್ಷಿ ವಾಹನ ಸಲಹೆನ್ನ, ಕೋಟಿ ತಪ್ಪು ಎನ್ನಲುಂಟು ಕುಸುಮನಾಭ ಸಲಹೆನ್ನ, ಶಂಕೆ ಇಲ್ಲದೆ ವರವ ಕೊಡುವ ವೆಂಕಟೇಶ ಸಲಹೆನ್ನ, ಭಕ್ತಿಯಿಂದ ಹೇಳಿ ಕೇಳಿದವ್ರಿಗೆ ಮುಕ್ತಿ ಕೊಡುವ ಹಯವದನ. ಜಯ ಜಯ ಶ್ರೀನಿವಾಸಗೆ, ಜಯ ಜಯ ಪದ್ಮಾವತಿಗೆ, ಒಲಿದಂತ ಶ್ರೀಹರಿಗೆ ನಿತ್ಯ ಶುಭ ಮಂಗಳ, ಶೇಷಾದ್ರಿ ಗಿರಿವಾಸ ಶ್ರೀದೇವಿ ಅರಸಗೆ, ಕಲ್ಯಾಣ ಮೂರ್ತಿಗೆ ನಿತ್ಯ ಜಯ ಮಂಗಳ, ಕಲ್ಯಾಣ ಮೂರ್ತಿಗೆ ನಿತ್ಯ ಜಯ ಮಂಗಳ, ಕಲ್ಯಾಣ ಮೂರ್ತಿಗೆ ನಿತ್ಯ ಜಯ ಮಂಗಳ. ನೀವು ಓದಾದರೂ ಓದ್ಕೋಬೋದು ನೋಡ್ರಿ. ನಾನು ವಿಡಿಯೋ ಹಾಕಿದ್ದು ಸ್ವಲ್ಪ ಲೇಟ್ ಆಯಿತು. ನಿಮಗೆ 9 ದಿನ ಸಾಧ್ಯ ಆಗಿಲ್ಲ ಅಂದರೆ 5 ದಿನ ಅನ್ನಾದರೂ ಕೊನೆಯ 5 ದಿವಸ ನೀವು ಇದನ್ನು ಹೇಳ್ಕೊಬೋದು ನೋಡ್ರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.